ಈಗ ನಾನು ಒಂದು ಕೇಳಬಾರ್ದು ಕೇಳ್ತೀನಿ, ನೀವು ಹೇಳ್ಬಾರ್ದನ್ನ ಹೇಳ್ಬೇಕು. ಆಯ್ತು. ಒಂದು ಫೈನ್ ಡೇ ಗಂಡು ಕೋಳಿಗೆ ಸಿಟ್ಟು ಬಂದ್ಬಿಟ್ಟು ಹೆಣ್ಣು ಕೋಳಿಗೆ ಬೈದಾಕ್ ಬಿಡ್ಬೇಕು ಅಂತ ಅನ್ಕೋತಂತೆ. ಏನಂತ ಬೈಯುತ್ತೆ? ಕೋಳಿ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು. ಇದ್ಯಾಕೋ ಕಾಂಪ್ರಾಗಂಗೈತೆ ಕೋಳಿ ಇದು. ಹಾಯ್ ರಾಶಿಕಾ, ಹೆಣ್ಣು ಕೋಳಿ ಹೆಂಗ್ ಹೋಗುತ್ತ್ರಿ? ಕೋಳಿಗೂ ಕೋಗಿಲೆಗೂ ಕ್ರಾಸ್ ಬ್ರೀಡ್ ಹುಟ್ಟಿದ್ರೆ ಹೆಂಗಿರುತ್ತೆ ಆಗಿದೆ. ಈಗ ಫೋನ್ ಅವರ್ ಫ್ರೆಂಡ್ ಅಂಜಲಿ ಇವ್ರು ಕಾಪಾಡಬೇಕು. ಯಾಟೆಗೆ ಹೆಂಗ್ ಬೈಯುತ್ತಪ್ಪ ಅಂದ್ರೆ, ಸೊ ಮನದ ಕಡಲಲ್ಲಿ ಜಾಲಿ ಜಾಲಿ ಮಾತಾಡ್ತಾ ಭಟ್ರ ಜೊತೆ ಜರ್ನಿ ಮಾಡ್ತಾ ಇದೀವಿ. ಇದ್ರ ಮಧ್ಯೆ ಭಟ್ರೆ, ನಮ್ಮ ಕಾರ್ಯಕ್ರಮದ ಇನ್ನೊಂದು ಸ್ಪೆಷಲ್ ಸೆಗ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ನೀವೆಲ್ಲ ಕೇಳಿದಕ್ಕೆಲ್ಲ ಹೇಳ್ಬಿಡ್ತೀರಾ, ಅದೇ ಸಮಸ್ಯೆ. ಅದಕ್ಕೇನೆ ಈಗ ನಾನು ಒಂದು ಕೇಳಬಾರ್ದು ಕೇಳ್ತೀನಿ, ನೀವು ಹೇಳ್ಬಾರ್ದನ್ನ ಹೇಳ್ಬೇಕು. ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ, ಈಗ ಹುಂಜ ಯಾಟೆ ಕೋಳಿ ಗೊತ್ತಲ್ವಾ? ಗಂಡು ಕೋಳಿ ಹುಂಜ, ಹೆಣ್ಣು ಕೋಳಿಗೆ ಯಾಟೆ ಅಂತಾರೆ. ಈ ಗಂಡು ಕೋಳಿ ಅಂತಂದ್ರೆ ಹುಂಜ ಎಷ್ಟು ಹೇಳಿದ್ರು ಈ ಯಾಟೆ ಅದ್ರ ಮಾತೆ ಕೇಳ್ತಿರ್ಲಿಲ್ವಂತೆ. ಸುಮ್ನೆ ಗ್ವಾಟ್ಲೆ ಜಗಳಗಳು ಮಾಡಿ ಸಪರೇಟ್ ಆಗಿ ಹೇಳ್ಬೇಕು. ಸೊ ಈ ಹುಂಜಕ್ಕೆ ಎಷ್ಟೇ ಹೇಳಿದ್ರು ಕೇಳ್ತಾ ಇಲ್ವಲ್ಲ ಅಂತ ಕೋಪ ಬಂದು 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 ಒಂದ್ ದಿವಸ ಈ ಹುಂಜ ಅಂದ್ರೆ ಗಂಡು ಕೋಳಿ ಯಾಟೆಗೆ ಬೈಬೇಕು ಅಂತ ಡಿಸೈಡ್ ಮಾಡ್ತಂತೆ. ಸೊ ಈ ಹುಂಜ ಯಾಟೆಗೆ ಬೈಬೇಕು ಅಂತಂದ್ರೆ ಏನಂತ ಬೈಬಹುದು? ನಾನ್ ಹೇಳ್ಬೇಕಾ? ಖಂಡಿತವಾಗ್ಲು ನನ್ ಪ್ರಕಾರ ಗಂಡು ರೆಡಿನೇ ಆಗಲ್ಲ ಹಂಗೆಲ್ಲ ಭಯಕ್ಕೆ. ಗಂಡು ಕೋಳಿಗೂ ಭಯ ಅಂತೀರಾ? ಮನುಷ್ಯರಿಗಿರ್ಲಿ ಎಲ್ಲೋ ಬೈತೀವಿ. ಬಟ್ ನಿಜ, ನೀವು ಮೇಡಮ್ಗೆ ಬೈಯೋದೇ ಇಲ್ವಾ? ಬೈದೇ ಇಲ್ಲಪ್ಪ, ನಾ ಬೈಯಕ್ಕೆ ಹೋಗಲ್ಲ. ಸ್ತ್ರೀ ಶಕ್ತಿ ಬೆಂಗಳೂರು ಸ್ಟ್ರಾಂಗು ಅಂತಾರ ಅಥವಾ? ಆ ಮುಂಜಕ್ಕೂ ಹೇಳ್ತೀನಿ ಮಾಡಬಾರ್ದು, ವರ್ಕೌಟ್ ಆಗಲ್ಲ. ನೀವ್ ಹಿಂಗ್ ಸ್ಯಾನಿಟೈಸರ್ ಹಾಕೊಂಡ್ ಕೈ ತೊಳ್ಕೊಂಡ್ಬಿಟ್ರೆ ಈಗ ಓಕೆ. ಈಗ ಮನದ ಕಡಲು ಟೀಮಲ್ಲಿ ಯಾರಿಗಾದ್ರು ಈ ಪ್ರಶ್ನೆ ಪಾಸ್ ಮಾಡಿ. ಫೋನ್ ಆಫ್ ಫ್ರೆಂಡ್ ತಗೊಳ್ಳಿ. ನಾಯಕ ನಟ ಜಗಳಲ್ಲಿ ಪಂಡಿತ್ ಅವ್ರಿಗೆ ಮಾಡ್ಲಾ? ಖಂಡಿತ. ಆರ್ಜೆ ಸುನಿಲ್ ತಾನೆ? ಹಾಯ್ ಹೇಳೋ. ಹಾಯ್ 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 ಹಾಯ್. ಈಗ ನಾವು ಭಟ್ರಿಗೆ ಒಂದು ಟಾಸ್ಕ್ ಕೊಟ್ಟಿದೀವಿ. ಆ ಟಾಸ್ಕ್ ಅನ್ನ ಭಟ್ರು ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದಾರೆ. ಭಟ್ರೆ ಅವ್ರಿಗೇನು ಅಂತ ಹೇಳ್ಬಿಡಿ. ಹುಂಜ ಅಂದ್ರೆ ಗಂಡು ಕೋಳಿ, ಹ್ಯಾಟೆ ಅಂದ್ರೆ ಹೆಣ್ಣು ಕೋಳಿ. ಒಂದು ಫೈನ್ ಡೇ ಗಂಡು ಕೋಳಿಗೆ ಸಿಟ್ಟು ಬಂದ್ಬಿಟ್ಟು ಹೆಣ್ಣು ಕೋಳಿಗೆ ಬೈದಾಕ್ ಬಿಡ್ಬೇಕು ಅಂತ ಅನ್ಕೋತಂತೆ. ಏನಂತ ಬೈಯುತ್ತೆ? ಕೋಳಿ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು. ಇದ್ಯಾಕೋ ಕಾಂಪ್ರಾಗಂಗೈತೆ ಕೋಳಿ ಇದು. ಬೈತರಂಗಿಲ್ಲ ಇದು. ಓಕೆ, ಹುಂಜ ಹೆಂಗ್ ಕೂಗುತ್ತೆ, ಯಾಟೆ ಹೆಂಗ್ ಕೂಗುತ್ತೆ ಹೇಳಿ. ಹೆಣ್ಣು ಕೋಳಿ ರಾಶಿಕಾ ಅವ್ರಿಗೆ ಟ್ರೈ ಮಾಡಕ್ ಹೇಳು. ಹಾಯ್ ರಾಶಿಕಾ, ಹೆಣ್ಣು ಕೋಳಿ ಹೆಂಗ್ ಹೋಗುತ್ತ್ರಿ? ಕ್ರಾಸ್ ಬೀಡ್ ಇದು. ಕೋಳಿಗೂ ಕೋಗಿಲೆಗೂ ಕ್ರಾಸ್ ಬೀಡ್ ಹುಟ್ಟಿದ್ರೆ ಹೆಂಗಿರುತ್ತೆ ಆಗಿದೆ. ಹಾ ರಾಶಿಕಾ, ಒಂದ್ ಫೈನ್ ಡೇ ಗಂಡು ಕೋಳಿ ಹೆಣ್ಣು ಕೋಳಿಗೆ ಬೈಬೇಕು ಅಂತ ಡಿಸೈಡ್ ಮಾಡಿ, ತುಂಬಾ ಆಗೋಗಿದೆ ಇವಳದು ಅಂತ ಹೇಳಿ ಡಿಸೈಡ್ ಮಾಡಿ ಬೈಯಕ್ ಹೋದ್ರೆ ಅದು ಹೆಂಗ್ ಬೈಯುತ್ತೆ ಅಂತ ಕೋಳಿ ಲ್ಯಾಂಗ್ವೇಜ್ ಅಲ್ಲಿ ಬೈಬೇಕು. ನೋಡಿದ್ರ? ಗ್ರೇಟ್. ಆಯ್ತು. ಅಂಜಲಿ ರಾಯರ್ನ ಕೇಳಿ. ಕಾನ್ಕಾಲ್ ಹಾಕೊಳ್ಳಿ. ನಮಸ್ತೆ ಅಂಜಲಿ. ಆರ್ಜೆ ಸುನಿಲ್ ಇದಾರೆ ಜೊತೆಗೆ. ಹಾಯ್ ಹೇಳಿ. ಹಾಯ್ ಹಾಯ್, ನಮಸ್ಕಾರ. ಈಗ ಭಟ್ರು ಒಂದು ಟಾಸ್ಕ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿದಾರ. ಭಟ್ರನ್ನ ಈಗ ಮನದ ಕಡಲೆ ಟೀಮ್ ಅವರು ದಡ ಸೇರಿಸ್ಬೇಕು. ಹುಂಜ ಅಂದ್ರೆ ಗಂಡು ಕೋಳಿ, ಹ್ಯಾಟೆ ಅಂದ್ರೆ ಹೆಣ್ಣು ಕೋಳಿ. ಒಂದ್ ಫೈನ್ ಡೇ ಗಂಡು ಕೋಳಿ ಹೆಣ್ಣು ಕೋಳಿಗೆ ಬಾಯಿಗೆ ಸಿಕ್ಕಂಗ್ ಬೈಬೇಕು, ತುಂಬಾ ಸಿಟ್ಟು ಬಂದ್ಬಿಟ್ಟಿರುತ್ತೆ, ಬಾಯಿಗೆ ಸಿಕ್ಕಂಗ್ ಬೈಬೇಕು ಅಂತ ಡಿಸೈಡ್ ಮಾಡ್ತಂತೆ. ಕೋಳಿ ಲ್ಯಾಂಗ್ವೇಜ್ ಅಲ್ಲಿ ಅದು ಹೆಂಗ್ ಬೈಯುತ್ತೆ ಅಂತ ನೀವು ಹೇಳ್ಬೇಕು. ಚೂರ್ ಟ್ರೈ ಮಾಡಿದ್ರೆ ನಾಯಿ ಆಗ್ಬಿಡ್ತೀನಿ. ಕೋಗಿಲೆ ಮತ್ತೆ ಕೋಳಿನ ಕ್ರಾಸ್ ಬ್ರೀಡ್ ಜನ್ಮ ಕೊಟ್ರು ಅವರು. ಈಗ ಫೋನ್ ಅವರ್ ಫ್ರೆಂಡ್ ಅಂಜಲಿ ಇವ್ರು ಕಾಪಾಡಬೇಕು.
ಎಲ್ಲಿ ಫ್ಲೈಟ್ ಅಲ್ಲಿ ಇದ್ರೇನ್ರಿ ಪೈಲಟ್ ರೋಡ್ ಬಂದ್ ನನ್ ಕಡೆಗೆ. ಕೋಳಿಗೆ ಎಲ್ಲಿಂದ ಬರುತ್ತ್ರಿ ಪಾಪ ಬರಲ್ಲ ಅದಕ್ಕೆ. ಸೊ ಈಗ RJ ಸುನಿಲನೇ ಕಾಪಾಡಬೇಕು. ಖಂಡಿತ. ಆ ಗಂಡು ಕೋಳಿ ಅಂತಂದ್ರೆ ಹುಂಜ ಯಾಟೆಗೆ ಹೆಂಗ್ ಬೈಯುತ್ತಪ್ಪ ಅಂದ್ರೆ ಪಕ್ 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 ಪಕಾಫ್ ಪಕ್ 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 ಪಕಾಫ್ ಅನ್ನುತ್ತಂತೆ. ಸುಮಕ್ ಅರ್ಥ ಆಯ್ತಾ ನಾನೇನು ಹೇಳಿದೆ ಅಂತ? ಕೋಳಿ ಏನಂತು ಅಂತ? ಪಕ್ ಪಕ್ ಪಕಾಫ್ ಪಕ್ ಪಕ್ ಪಕಾಫ್ ಅನ್ನುತ್ತಂತೆ ಅದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆಲ್ ದ ಬೆಸ್ಟ್ ಮನದ ಕಡಲು ಟೀಮ್ಗೆ. ನೋಡಿ ಕೋಳಿನೂ ಪಕ್ ಪಕ್ ಪಕಾಫ್ ಅನ್ನತ್ತಂತೆ. ನೋಡಕ್ಕೂ ಚಂದ ಕಾಣ್ತವೆ. ಹೌದು, ಹುಂಜ ಹ್ಯಾಟೆ ಒಟ್ಟಿಗೆ ಇನ್ನೊಂದು ಜಗಳ ರೊಮ್ಯಾನ್ಸ್ ಎಲ್ಲ ಒಂದೇ ತರ ಕಾಣುತ್ತೆ. ಎಕ್ಸಾಕ್ಟ್ಲಿ. ಬಟ್ ಇವತ್ತಿನ ಜರ್ನಿ ಮನದ ಕಡಲಿನ ಒಂದು ಬೋಟ್ ಜರ್ನಿ ಕಡೆದಾಗ ನಮ್ಮ ವೀಕ್ಷಕರಿಗೆ ಮಾರ್ಚ್ 28 ಮನದ ಕಡಲು. ನಾವು ಏನೇ ಪ್ರಚಾರ ಮಾಡಿ ನಾವು ಇಂಥ ಸಿನಿಮಾ ಮಾಡಿದೀವಿ, ಈಗ ಅಭೂತಪೂರ್ವ ಭೂತವನ್ನ ಭವಿಷ್ಯತೆ ಅಂತ ಪಡ್ಕೊಂಡ್ರು ಅದು ಎಲ್ಲದರ ಹಣೆ ಬರ ಬರೆಯೋರು ನೀವು ಒಂದು ಇತಿಹಾಸ ಬರೆಯೋರು ನೀವು. ಯಾಕಂದ್ರೆ ಸಿನಿಮಾ ನಿಮ್ಗೋಸ್ಕರ ಮಾಡೋದು, ನೀವೇ ನಿಜವಾದ ಮಾಲಕರು. ನೀವೀಗ ಏನಾದ್ರು ಇತಿಹಾಸ ಬರೀಬೇಕಂದ್ರೆ ದಯಮಾಡಿ ಪೆನ್ ತಗೊಳ್ಳಿ, ಇವತ್ತಿಂದನೇ ಬರ್ಕೊಳಕ್ ಶುರು ಮಾಡಿ. ಇದು ನಿಮ್ಮ ಸಿನಿಮಾ ಆಗುತ್ತೆ, ನೀವು ಇದನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಹಿಟ್ ಮಾಡ್ತೀರಿ ಅನ್ನೋ ನಂಬಿಕೆ ನನಗಿದೆ. ದಯಮಾಡಿ ನಾವೆಲ್ಲ ತಂಡದವರು ತುಂಬಾ ಕಾಯ್ತಿದೀವಿ ನೀವೆಲ್ಲ ಥಿಯೇಟರ್ ಬರ್ಬೇಕಂತ ಹೇಳಿ. ಚಿತ್ರರಂಗ ಕಾಯ್ತಾ ಇದೆ. RJ Sunil Prank Calls.